ಕ್ಯಾಬಿನೆಟ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಾಹಿಲ್. ಡಿಕೆ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಸಚಿವರು? ಇನ್ನು ಈ ಸಚಿವ ಸಂಪುಟದಲ್ಲಿ ಭಿನ್ನಮತ ಸ್ಫೋಟಗೊಳ್ಳಬಾರದು ಅನ್ನುವ ಕಾರಣಕ್ಕೆ 11-11-11 ಸೂತ್ರವನ್ನ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹಾಗಾದ್ರೆ ಮಂತ್ರಿಗಿರಿಗಾಗಿ ಆಕಾಂಕ್ಷಿಗಳ ಭಾರಿ ಲಾಬಿ ಶುರುವಾಗಿದೆ. ಡಿಕೆ ಸಂಪುಟ ರಚನೆಗೆ 11-11 ಸೂತ್ರ. ಫ್ರೀಡಂ ಟಿವಿಯಲ್ಲಿ 34 ಸಚಿವರ ಲೀಸ್ಟ್ ಔಟ್. ಸಿದ್ದು ಡಿಕೆ ಬಣಕ್ಕೆ ತಲಾ 11 ಸ್ಥಾನ ಫಿಕ್ಸ್. ರೆಡಿ ಆಯಿತು 34 ಸಚಿವರ ಕಂಪ್ಲೀಟ್ ಲಿಸ್ಟ್. ಹೈಕಮಾಂಡ್ ಅಂಗಳದಲ್ಲಿ ಬಿಗ್ ಗೇಮ್. ಹಳೆ ನೀರು ಹೊಸ ಚಿಗುರು ಮಿಕ್ಸಿಂಗ್ ಸೂತ್ರ. ತಮ್ಮ ಲಿಸ್ಟ್ ನೊಂದಿಗೆ ಸಿದ್ದು ಮತ್ತು ಡಿಕೆ ದೆಹಲಿಗೆ. ಸಿದ್ದು ಡಿಕೆ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದೇ ಕೌತುಕ. ಹೈ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ? ಏನಿದು ಹೈಕಮಾಂಡ್ ನ 11-11-11 ಸೂತ್ರ. ನೂತನ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ? ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯ ಯಾವ ಸಚಿವರಿಗೆ ಅವಕಾಶ? ಡಿಕೆ ಕ್ಯಾಬಿನೆಟ್ ಸ್ಪೆಷಲ್ ಆಗಿರಬೇಕು, ಡಿಕೆ ಕ್ಯಾಬಿನೆಟ್ ವಿಶೇಷವಾಗಿರಬೇಕು. 33 ಸಿಎಂ ಸ್ಥಾನವೂ ಸೇರಿ 34 ಸ್ಥಾನ. ಈ ಸ್ಥಾನಗಳ ಪೈಕಿ ಯಾವ ಯಾವ ಜಿಲ್ಲೆಯ ನಾಯಕನಿಗೆ ಮಂತ್ರಿಯ ಸ್ಥಾನವನ್ನ ಡಿಕೆ ಕೊಡ್ತಾರೆ? ಡಿಕೆ ನಿರ್ಧಾರ ಮಾಡಬಹುದಾದ ಪರಮಾಧಿಕಾರ ಇದ್ರೂ ಕೂಡ ಈ 11-11-11 ಸೂತ್ರ ಯಾಕೆ? ಪೊಲೀಸ್ ಕಾನ್ಸ್ಟೇಬಲ್ ಕೈಯಲ್ಲಿ ಕೋಲನ್ನ ಕೊಟ್ಟಿದ್ದೀರಿ, ಆದ್ರೆ ಹೊಡೆಯೋದಕ್ಕೆ ಅಧಿಕಾರ ಕೊಡದಲೇ ಇದ್ರೆ ಹೆಂಗ್ರಯ್ಯ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ, ಈಸ್ ಎ ಚೀಫ್ ಮಿನಿಸ್ಟರ್. ತನ್ನ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರು ಮಿನಿಸ್ಟರ್ ಆಗಬೇಕು ಮತ್ತು ಇರಬೇಕು ಅನ್ನೋ ಸ್ವತಂತ್ರ ನಿರ್ಧಾರ ಡಿಕೆ ಕೈಯಲ್ಲಿದ್ರು ಕೂಡ ಹೈಕಮಾಂಡ್ ಮಾತ್ರ 11-11-11 ಸೂತ್ರವನ್ನ ಹೆಣೆದಿದೆ. ಯಾಕೆ ಅಂತ ಕೇಳಿದ್ರೆ ಡಿಕೆ ಕ್ಯಾಬಿನೆಟ್ ನಲ್ಲಿ ಭಿನ್ನಮತ ತಲೆದೂರಬಾರದು ಅನ್ನೋ ಕಾರಣಕ್ಕೆ. ದಿಸ್ ಈಸ್ ಲಿಟ್ರಲಿ ಸ್ಟ್ರಾಟಜಿ. ಹಾಗಾದ್ರೆ ನೋಡಿ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರು ತನ್ನ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಅವಕಾಶ ಕೊಡ್ತಾ ಇದ್ರು? ಅಹಿಂದ ನಾಯಕರಿಗೆ. ಪ್ಯೂರ್ಲಿ ಅಹಿಂದ ನಾಯಕರು ತನ್ನ ಕ್ಯಾಬಿನೆಟ್ ನಲ್ಲಿ ಇರಬೇಕು ಅಂತ ಬಯಸೋದು ಸಿದ್ದರಾಮಯ್ಯ. ಇನ್ನು ಡಿಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಮೈಂಡ್ ಸೆಟ್ ಅನ್ನು ಆಧರಿಸಿ ಹೇಳೋದಾದ್ರೆ ತನ್ನ ಕ್ಯಾಬಿನೆಟ್ ನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತ, ಸೀನಿಯಾರಿಟಿ, ಈ ತರಹದ ಇಂಟೆಲೆಕ್ಚುವಲ್ ಕೆಲ ಮಿನಿಸ್ಟರ್ಗಳು ಇರಬೇಕು ಅಂತ ಹೇಳಿ ಡಿಕೆ ಬಯಸ್ತಾರೆ. ಇನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಅವರು ಲಿಸ್ಟ್ ರೆಡಿ ಮಾಡೋದು ಯಾವುದರ ಆಧಾರದಲ್ಲಿ? ಎಸ್, ಫ್ರೀಡಂ ಟಿವಿಯಲ್ಲಿ ಸಿದ್ದರಾಮಯ್ಯರ ಟೀಮಿನ ಲಿಸ್ಟಿನ ಅತ್ಯಂತ ಅಗ್ರಗಣ್ಯ ಸ್ಥಾನದಲ್ಲಿರೋರು ಯಾರು? ವಿ ಆರ್ ಗೋಯಿಂಗ್ ಟು ರಿವೀಲ್. ಡಿಕೆಶಿ ಸಂಪುಟದಲ್ಲಿ 11-11 ಅಧಿಕಾರ ಹಂಚಿಕೆ. ಸಿದ್ದರಾಮಯ್ಯರ ಟೀಮಿನ 2 ಪ್ರಮುಖ ಮುಖಗಳನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಯತೀಂದ್ರ ಸಿದ್ದರಾಮಯ್ಯ, ಮತ್ತೊಂದು ಭೈರತಿ ಸುರೇಶ್. ಯತೀಂದ್ರ ಸಿದ್ದರಾಮಯ್ಯರ ಸುಪುತ್ರ, MLC ಆಗಿದ್ದವರು. ಸೊ ಸಿದ್ದರಾಮಯ್ಯರ ಕೈಯಲ್ಲಿರುವಂತಹ ಲಿಸ್ಟ್ ನಲ್ಲಿ ಪ್ರಮುಖವಾಗಿ ಕಾಣುವುದೇ ಪುತ್ರ ಯತೀಂದ್ರ ಸಿದ್ದರಾಮಯ್ಯರದ್ದು. ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ವೈದ್ಯಕೀಯ ಇಲಾಖೆ ಸಿಗಬಹುದು ಎಂದು ಅಂದಾಜಿಸಲಾಗಿದೆ. ಕಾಮನ್ ಸೆನ್ಸ್ ಅಥವಾ ರಾಜಕೀಯ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳ ಆಧಾರದಲ್ಲಿ ಇದು ಅತ್ಯಂತ ಕ್ಲಿಯರ್ ಇರುವಂತಹ ಮೆಸೇಜು. ಯತೀಂದ್ರ ಸಿದ್ದರಾಮಯ್ಯರ ಹೆಸರು ಸಿದ್ದರಾಮಯ್ಯರ ಲಿಸ್ಟ್ ನಲ್ಲಿದೆ. ಇನ್ನು ಭೈರತಿ ಸುರೇಶ್, ನಗರಾಭಿವೃದ್ಧಿ ಅಥವಾ ಇಂಧನ ಇಲಾಖೆ ಅವರಿಗೆ ಸಿಗಬಹುದು. ಸಿದ್ದರಾಮಯ್ಯರ ಕೈಯಲ್ಲಿರ್ತಕ್ಕಂತಹ ಲಿಸ್ಟ್ ನಲ್ಲಿ ಕಂಡು ಬರುವ ಮತ್ತೊಂದು ಹೆಸರು ಭೈರತಿ ಸುರೇಶ್. ಇನ್ನು ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಇವರಿಬ್ಬರ ನಡುವಿನ ಮಾನಸಿಕ ಸಂಬಂಧವನ್ನ ವಿವರಣೆ ಕೊಡಬೇಕು ಅಂತಿಲ್ಲ. ಅತಿ ಹತ್ತಿರದ ಸಂಬಂಧ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭೈರತಿ ಸುರೇಶ್ ಸಿದ್ದರಾಮಯ್ಯರ ಯಾವುದೇ ಒಳ್ಳೆಯದು ಕೆಟ್ಟದ್ದು ಪ್ರತಿ ವಿಚಾರದಲ್ಲೂ ಭಾಗಿಯಾಗ್ತಾ ಇದೆ. ಹಾಗಾಗಿ
ಅತ್ಯಂತ ಆಪ್ತ ವಲಯದಲ್ಲಿ ಇನ್ನು ಮುಂದಕ್ಕೆ ಎಂಬಿ ಪಾಟೀಲ್ ಲಿಂಗಾಯತ ಪ್ರಬಲ ನಾಯಕ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ. ಇನ್ನು ಬಿಜೆಡ್ ಜಮೀರ್ ಅಹಮದ್ ಖಾನ್ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ, ಈ ಇಲಾಖೆ ಅವರಿಗೆ ಸಿಗಬಹುದು ಅಂದಾಜಿಸಲಾಗಿದೆ. ಈ ಎಲ್ಲ ಭಾವ, ಇವೆಲ್ಲ ಹೆಸರು ಸಿದ್ದರಾಮಯ್ಯರ ಲಿಸ್ಟ್ ನಲ್ಲಿರ್ತಕ್ಕಂಥ ಹೆಸರು. ಇನ್ನು ಹೈಕಮಾಂಡ್ ನಾಯಕರು ಕೂಡ ಈ ಹೆಸರಿಗೆ ಗ್ರೀನ್ ಸಿಗ್ನಲ್, ಗ್ರೀನ್ ನಿಶಾನೆಯನ್ನು ತೋರಿಸಬಹುದು. ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಹಿರಿಯ ನಾಯಕ, ಈಗ ಚೀಫ್ ಮಿನಿಸ್ಟರ್ ಅಲ್ಲದೆ ಇದ್ದರು ಬೃಹತ್ ಮತ್ತು ದೈತ್ಯ ವರ್ಚಸ್ಸು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಹಿಡಿತ ಮತ್ತು ಪ್ರಭಾವ ಸಿದ್ದರಾಮಯ್ಯರ ಶಿರದ ಮೇಲೆ ಸದಾ ಇರ್ತವೆ. ಸಿದ್ದರಾಮಯ್ಯ ಔಟ್ ಆಫ್ ಕಂಟ್ರೋಲ್ ಅಲ್ಲ, ಬದಲಾಗಿ ಹೈಕಮಾಂಡ್ ವ್ಯಾಪ್ತಿಯ ಅತ್ಯಂತ ಎವರ್ಗ್ರೀನ್ ನಾಯಕ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿಸ್ಸಂಶಯವಾಗಿ 11-11-11 ಸೂತ್ರದಲ್ಲಿ ಸಿದ್ದರಾಮಯ್ಯರ ಲಿಸ್ಟ್ ನಲ್ಲಿರೋ ಈ ಹೆಸರುಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಹೆವಿ ಕಾನ್ಫಿಡೆನ್ಸ್ ನಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನಾವು ಆರಂಭದಲ್ಲಿ ತೋರಿಸಿದ್ವಿ 2 ಹೆಸರು. ಈಗ ಎಂಬಿ ಪಾಟೀಲ್ ಮತ್ತು ಜಮೀರ್ ಅಹಮದ್ ಖಾನ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ವಿಜಯಪುರ ಜಿಲ್ಲೆಯಿಂದ ಅವರು ಆಯ್ಕೆಯಾಗಬಹುದು. ಜಮೀರ್ ಅಹಮದ್ ಖಾನ್ ವಸತಿ ಮತ್ತು ಅಲ್ಪಸಂಖ್ಯಾತರ ಘಟಕ. ಇನ್ನು ಸ್ಕ್ರೀನ್ ಮೇಲೆ ಮುಂದಿನ ಭಾವ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಜಿಲ್ಲೆಯಿಂದ, ಬಸವರಾಜು ರಾಯರೆಡ್ಡಿ. ಈ ವ್ಯಕ್ತಿತ್ವದ ಬಗ್ಗೆ ಒಂದಷ್ಟು ಸುದೀರ್ಘವಾಗಿ ಮಾತನಾಡಲೇಬೇಕು. ಬಸವರಾಜು ರಾಯರೆಡ್ಡಿ ಯಾರು? ಆರ್ಥಿಕ ಸಲಹೆಗಾರರಾಗಿದ್ದವರು ಸಿದ್ದರಾಮಯ್ಯರದ್ದು. ಸಿದ್ದರಾಮಯ್ಯ ಮತ್ತು ರಾಯರೆಡ್ಡಿಯ ನಡುವಿನ ಸಂಬಂಧ ಈ 2 ಬೆರಳಿನಂತೆ. 2 ಬೆರಳು ಅಂದ್ರೆ ನಮ್ಮ ಕೈ ಬೆರಳುಗಳ ಎಡೆಯಲ್ಲಿರೋ ಅಂತರವಷ್ಟೇ ಸಿದ್ದರಾಮಯ್ಯ ಮತ್ತು ಬಸವರಾಜು ರಾಯರೆಡ್ಡಿಯ ಸಂಬಂಧ. ಆರ್ಥಿಕ ಸಲಹೆಗಾರರಾಗಿದ್ದವರು, ಫಿನಾನ್ಷಿಯಲ್ ಅಡ್ವೈಸರ್ ಬಸವರಾಜು ರಾಯರೆಡ್ಡಿ. 5ಕ್ಕೂ ಹೆಚ್ಚು ಬಾರಿ MLA ಆದವರು. ಕಾಂಗ್ರೆಸ್ಸಿನಲ್ಲಿ ತಳಮಟ್ಟದ ಕಾರ್ಯಕರ್ತರ ಹಿಡಿತವನ್ನ ತನ್ನ ಕಪಿಮುಷ್ಟಿಯ ಕಂಟ್ರೋಲ್ ನಲ್ಲಿ ಇಟ್ಕೊಂಡವರು. ಇವರ ಹೆಸರು ಕೂಡ ಸಿದ್ದರಾಮಯ್ಯರ ಕೈಯಲ್ಲಿರೋ ಶ್ವೇತ ಪತ್ರದಲ್ಲಿ ಉಲ್ಲೇಖ ಇದೆ. ಇವರಿಗೊಂದು ಅವಕಾಶ ಕೊಡಿ, ಇವರಿಗೊಂದು ಅವಕಾಶ ಕೊಡಿ. ಗಟ್ಟಿ ಧ್ವನಿಯಲ್ಲಿ ಶ್ವೇತ ಪತ್ರದಲ್ಲಿ ಉಲ್ಲೇಖ ಇರೋ ಹೆಸರುಗಳ ಪೈಕಿ ಬಸವರಾಜು ರಾಯರೆಡ್ಡಿ. ಈ ಹಿಂದೆ ಸಿದ್ದರಾಮಯ್ಯರ ಸರ್ಕಾರದಲ್ಲೂ ಕೂಡ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದವರು ಬಸವರಾಜು ರಾಯರೆಡ್ಡಿ. ಈ ಬಾರಿಯೂ ಉನ್ನತ ಶಿಕ್ಷಣ ಸಿಗಬಹುದು. ಇನ್ನು ಮುಂದಿನ ಭಾವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಿಂದ. ಇನ್ನು ದಿನೇಶ್ ಗುಂಡೂರಾವ್ ಬೆಂಗಳೂರು. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾಗಿದ್ದವರು ಕಳೆದ ಸರ್ಕಾರದಲ್ಲಿ. ಈ ಬಾರಿ ಯಾವ ಇಲಾಖೆ ಕೊಡ್ತಾರೆ ಅನ್ನೋದೇ ಚರ್ಚೆ. DK ಶಿವಕುಮಾರ್ ಪರಿಪೂರ್ಣ ಮನಸ್ಸಿನಿಂದ ಆ ಖಾತೆಯನ್ನು ಕೊಡ್ತಾರೋ ಕೊಡೋದಿಲ್ವೋ ಅದು ಕಾಂಗ್ರೆಸ್ಸಿನಲ್ಲಿ ಕೌಂಟ್ ಆಗೋದಿಲ್ಲ. ಅದು ಕೌಂಟ್ ಆಗೋದಿಲ್ಲ. ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರಿಗೆ ಸಲ್ಲಿಸುವ ಲಿಸ್ಟ್ ನಲ್ಲಿ ಯಾವ್ಯಾವ ಹೆಸರಿದೆಯೋ ಆ ಹೆಸರಿಗೆ DK ಶಿವಕುಮಾರ್ ಅವರು ಪರಿಪೂರ್ಣ ಸಮ್ಮತಿಯನ್ನ ಕೊಡ್ಲೇಬೇಕು. ನೋಡಿ, ಹೈಕಮಾಂಡ್ ನಾಯಕರು ಈ 11-11 ಸೂತ್ರವನ್ನು ಹೆಣೆದಿರುವುದರ ಹಿಂದೆ ಇರತಕ್ಕಂತಹ ರಾಜಕೀಯ ಕಾರಣ. ಇನ್ನು DK ಸಂಪುಟದಲ್ಲಿ BR ಪಾಟೀಲ್ ಕಲಬುರಗಿ ಜಿಲ್ಲೆಯಿಂದ, ಶಿವಲಿಂಗೇಗೌಡರು ವಲಸಿಗ ಶಾಸಕ, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಶಾಸಕರಾಗಿ ಆಯ್ಕೆಯಾದವರು ಶಿವಲಿಂಗೇಗೌಡರು. ವಲಸಿಗರಿಗೆ ಈ ಬಾರಿ ಮಿನಿಸ್ಟರ್ ಸ್ಥಾನ ಸಿಗುತ್ತಾ ಅಂತ ಕೇಳಿದ್ರೆ ಸಿಗೋ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯರ ಲಿಸ್ಟ್ ನಲ್ಲಿ ಶಿವಲಿಂಗೇಗೌಡರ ಹೆಸರು ಕೂಡ ಉಲ್ಲೇಖ ಇದೆ. ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು JDS ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದವರು. ನಮ್ಮ ಪಕ್ಷಕ್ಕೆ ಸೇರಿದ ಪ್ರಥಮ ಬಾರಿಯ MLA ಆಗಿ ಆಯ್ಕೆಯಾದವರು. ಹಿರಿ ಜೀವ, ಮತ್ತೊಂದು ಮಗದೊಂದು ಅಂತ ಹೇಳಿ ಸವಿಸ್ತಾರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಶಿವಲಿಂಗೇಗೌಡರ ಬಗ್ಗೆ ವಿವರಣೆ ಕೊಟ್ಟು ಶಿವಲಿಂಗೇಗೌಡರಿಗೆ DK ಕ್ಯಾಬಿನೆಟ್ ನಲ್ಲಿ ಒಂದು ಸ್ಥಾನ ಗಿಟ್ಟಿಸಿಕೊಳ್ಳುವ ಅತ್ಯಂತ ಪ್ರಬಲ ನಾಯಕ ಸಿದ್ದರಾಮಯ್ಯ.